ಸ್ನೇಹಿತರೆ, ಇವತ್ತು ನಾವು ಫೇಸ್ಬುಕ್ ಲೈಟ್ನಲ್ಲಿ ನಮ್ಮ ಒಂದು ಫ್ರೆಂಡ್ ಲಿಸ್ಟನ್ನು ಯಾವ ರೀತಿ ಹೈಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಫೇಸ್ಬುಕ್ ಲೈಟ್ ಆ್ಯಪ್ನ ನೀವು ಯೂಸ್ ಮಾಡ್ತಾ ಇದ್ರೆ ಫೇಸ್ಬುಕ್ ಲೈಟಲ್ಲಿ ನಾವು ನಮ್ಮ ಒಂದು ಫ್ರೆಂಡ್ ಲಿಸ್ಟನ್ನು ಬೇರೆಯವರಿಗೆ ಕಾಣದಿರೋ ಹಾಗೆ ನಾವು ಹೈಡ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೇಸ್ಬುಕ್ ಲೈಟ್ ಆ್ಯಪ್ನ ಓಪನ್ ಮಾಡ್ತೀನಿ. ಯಾವ ರೀತಿ ಸೆಟ್ಟಿಂಗ್ ಇದೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಮೇಲ್ಗಡೆ ಮೊದಲು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಕಡೆಗೆ ಒಂದು 3 ಗೆರೆಗಳಿರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಹೌ ಪೀಪಲ್ ಫೈಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ಯು ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಹೂ ಕ್ಯಾನ್ ಸೆಂಡ್ ಯು ಫ್ರೆಂಡ್ ರಿಕ್ವೆಸ್ಟ್, ಆಮೇಲೆ ಹೂ ಕ್ಯಾನ್ ಸಿ ಯುವರ್ ಫ್ರೆಂಡ್ ಲಿಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೂ ಕ್ಯಾನ್ ಸಿ ಯುವರ್ ಫ್ರೆಂಡ್ ಲಿಸ್ಟ್ ಅಂತ ಏನಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹೂ ಕ್ಯಾನ್ ಸಿ ಯುವರ್ ಫ್ರೆಂಡ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇಷ್ಟು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಪಬ್ಲಿಕ್ ಅಂದರೆ ಯಾರು ಬೇಕಾದ್ರೂ ನೋಡಬಹುದು. ಫ್ರೆಂಡ್ಸ್ ಅಂದರೆ ನಮ್ಮ ಸ್ನೇಹಿತರು ಮಾತ್ರ. ಫ್ರೆಂಡ್ಸ್ ಅಕ್ಸೆಪ್ಟ್ ಅಂದರೆ ಕೆಲವು ಜನರಿಗೆ ಹೊರತುಪಡಿಸಿ ನಾವು ಉಳಿದವರಿಗೆ ಕಾಣೋ ಹಾಗೆ ಸೆಟ್ ಮಾಡಬಹುದು. ಸ್ಪೆಸಿಫಿಕ್ ಫ್ರೆಂಡ್ಸ್ ಅಂದರೆ ಕೆಲವು ಜನರಿಗೆ ಮಾತ್ರ ಕಾಣೋ ಹಾಗೆ ಕೂಡ ನಾವು ಸೆಟ್ ಮಾಡಬಹುದು. ನಂತರದಲ್ಲಿ ಕೊನೆಗೆ ಇದೆ ನೋಡಿ ಓನ್ಲಿ ಮೀ ಅಂತ. ಓನ್ಲಿ ಮೀ ಅಂದರೆ ಯಾರು ಕೂಡ ನೋಡೋದಕ್ಕೆ ಆಗೋದಿಲ್ಲ, ಕೇವಲ ನಾವು ಮಾತ್ರ ನೋಡ್ಬೋದು. ಈ ರೀತಿ ಓನ್ಲಿ ಮೀ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಸೇವ್ ಮಾಡಿದರೆ ನಿಮ್ಮ ಫ್ರೆಂಡ್ ಲಿಸ್ಟ್ ಅನ್ನೋದು ಯಾರಿಗೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ, ಕೇವಲ ನೀವು ಮಾತ್ರ ನೋಡಬಹುದು ಫೇಸ್ಬುಕ್ ಲೈಟ್ ಆ್ಯಪ್ನಲ್ಲಿ. ಈ ರೀತಿ ನೋಡ್ಬೋದು. ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೋತೀವಿ. ನೋಡ್ಬೋದು ಇಲ್ಲಿ ಸೆಟ್ಟಿಂಗ್ ಅನ್ನೋದು ಚೇಂಜ್ ಆಗಿದೆ. ಇಲ್ಲಿ ನೋಡಿ ಓನ್ಲಿ ಮೀ ಅಂತ ಚೇಂಜ್ ಆಗಿದೆ. ಈ ರೀತಿ ನಾವು ಫೇಸ್ಬುಕ್ ಲೈಟ್ ಆ್ಯಪ್ನಲ್ಲಿ ಫ್ರೆಂಡ್ ಲಿಸ್ಟನ್ನು ಹೈಡ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ವಿದ್ಯಾರ್ಥಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.